ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಆಲ್ ವರ್ಕ್ ಆ್ಯಂಡ್ ನೋ ಪ್ಲೇ ಮೇಕ್ಸ್ ಜಾಕ್ ಎ ಡಲ್ ಬಾಯ್ ಅಂತ. ಹಾಗೆ ನೀವೆಲ್ಲರೂ ಶ್ರಮಪಟ್ಟು ಇಲ್ಲಿ ಕೆಲಸ ಮಾಡ್ತಿದ್ದೀರಾ, ಆದರೆ ನಿಮಗೆ ವೈಯಕ್ತಿಕವಾಗಿ ನಿಮ್ಮಲ್ಲಿ ಕೆಲವು ಟ್ಯಾಲೆಂಟ್ಗಳಿರ್ತದೆ. ಕೆಲವರು ಹಾಡ್ಬೋದು, ಕೆಲವರು ಡಾನ್ಸ್ ಮಾಡ್ಬೋದು, ಕೆಲವರು ಯಕ್ಷಗಾನ ಮಾಡ್ಬೋದು. ಯಾಕಂದರೆ ಕುಂದಾಪುರ ಆ ಕಡೆಯಿಂದ ಬಂದವರು ತುಂಬ ಜನ ಇರ್ತೀರಾ. ಸೊ ನಿಮ್ಮಲ್ಲೂ ಕೂಡ ಎಲ್ಲೋ ಒಂದು ಕಲಾವಿದ ಇರ್ತಾನೆ. ಆ ಒಂದು ನಿಮ್ಮ ಮುಖ ಇದೆಯಲ್ಲ, ಆ ಕಲಾವಿದನ ಮುಖ, ಅದನ್ನು ಹೊರಗೆ ಬರೋದಕ್ಕೆ ಏನಾದರೂ ಪ್ರೋಗ್ರಾಮ್ಗಳು ಮಾಡ್ತೀರಾ ನೀವು ವರ್ಷದಲ್ಲಿ ಒಂದ್ಸಲ ಏನಾದರೂ? ಮಾಡ್ತೇವೆ ಸರ್. ಅದು ನಮ್ಗೆ ಯಜಮಾನರು ಮುಂಚೆ ಅಡಿಗೆ ಸಲ ಇದ್ದಾಗ ಟೂರ್ ಅಂತ ಬಿಡ್ತಿದ್ರು. ಟೂರ್ ಆಲ್ ಇಂಡಿಯಾ ಟೂರ್ ಅಂತ ಬೆಂಗಳೂರು, ಮೈಸೂರು ಈ ಕಡೆ ಒಂದು ಬಸ್ ಮಾಡಿ ಕೊಡ್ತಾಯಿದ್ರು. ನಾವು ಬೆಳಿಗ್ಗೆ ಒಂದು 4 ಗಂಟೆ 3 ಗಂಟೆಗೆ ಎದ್ದು ನಾವು ಅವಲಕ್ಕಿ ಬಾತು ಸ್ವಲ್ಪ ಚಿತ್ರಾನ್ನೆಲ್ಲ ಮಾಡ್ಕೊಂಡು ಬೆಳಿಗ್ಗೆ ಹೋಗ್ತೇವೆ ಸರ್. ಬೆಳಿಗ್ಗೆ ಹೋಗಿ ಅವರೇ ಬಸ್ ಎಲ್ಲ ಮಾಡಿ ಕೊಡ್ತಾರೆ. ಬಸ್ ಎಲ್ಲ ಮಾಡಿ ಒಂದು ಫ್ಯಾಮಿಲಿ ಟೂರ್ ಅಂತ ಬಿಡ್ತಾರೆ. ಟೂರ್ ಎಲ್ಲ ಹೋಗಿ ಬರ್ತೀವಿ. ಎಲ್ಲ ಶ್ರೀರಂಗಪಟ್ಟಣ, ಮೈಸೂರು, ಇಲ್ಲ ಬೆಂಗಳೂರು ಸಿಟಿ ಈ ಕಡೆ ಎಲ್ಲ ನೋಡಲಿಕ್ಕೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ರು ಸರ್. 2 ಸಲ ಮಾಡಿ ಕೊಟ್ಟಿದ್ರು. ನಮ್ಮ ಫ್ಯಾಮಿಲಿ ಎಲ್ಲ ಕಳಿಸ್ತಾರೆ. ಯಾರ್ಯಾರು ಹೋಗೋರು ಇದ್ರೆ ಅವ್ರನ್ನೆಲ್ಲ ಕಳಿಸಿ ಕೊಡ್ತಾರೆ ಸರ್. ಇದರ ಏನೋ ಒಂದು ಟ್ಯಾಲೆಂಟ್ ಡೇ ಅಂತ ಮಾಡಿ ಹಾಡೋರು ಆಡ್ಬೋದು, ಡ್ಯಾನ್ಸ್ ಆ ಥರ ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ ಹುಟ್ಟುಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದು, ಕೇಕ್ ಕಟ್ ಮಾಡೋದು, ಆಗತ್ತೆ. ವರ್ಷಕ್ಕೊಂದು ಎಲ್ಲ ಬರ್ತಡೇ ಮಾಡ್ತೇವೆ ಸರ್. ನಮ್ಮ ಮ್ಯಾನೇಜರ್ ಬರ್ತಡೇ, ಕಸ್ಟಮರ್ ಲೇಬರ್ದು ಅವ್ರ ಬರ್ತಡೇ ಯಾವಾಗಂತ ಅವ್ರು ಡೇಟ್ ಕಳಿಸ್ತಾರೆ. ನಾವು ಹೋಟ್ಲಲ್ಲಿ ಅಂದರೆ ಒಂದು 5,000 ರೂಪಾಯಿ ಖರ್ಚಲ್ಲಿ ಒಬ್ಬರೊಬ್ರು ಬರ್ತಡೇ ಮಾಡ್ತೇವೆ ಸರ್. ಆ ಥರ ಎಲ್ಲ ಇದೆ. ವೆರಿ ಗುಡ್. 5 ಜನ ಒಟ್ಟಿಗೆ ಮಾಡ್ತೇವೆ. ಒಂದು 5,000 ರೂಪಾಯಿ ಖರ್ಚೆಲ್ಲ ಬರ್ತಡೇ ಮಾಡಿ ನೈಟ್ ಎಲ್ಲ ಒಂದು ಗಮ್ಮತ್ತು ಮಾಡ್ತೇವೆ. ಗಮ್ಮತ್ತು ಅಂದ್ರೆ ಅವರಿಗೂ ಖುಷಿ ಆಗ್ತದೆ, ನಮ್ಮ ಮ್ಯಾನೇಜರಿಗೂ ಖುಷಿ ಆಗ್ತದೆ. ನಮ್ಮ ಹುಡುಗರು ಬರ್ತಡೇ ಮಾಡೋದಕ್ಕೆ ನಿಮ್ಮಲ್ಲಿ ನೀವು ಹೇಳ್ತೀರ ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ಕೊಡೋದು, ಅದು ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಅಂತಾನು ಕೊಡ್ತಾ ಇದ್ರು. ಆ ಟೈಮಲ್ಲಿ ಒಬ್ಬ ಹುಡುಗನಿಗೆ ವಾಚಸ್ ಗಿಫ್ಟ್ ಕೊಟ್ಟಿರೋದು ಇದೆ, ಮತ್ತೆ ಅವ್ರಿಗೆ ಗಿಫ್ಟ್ ವೋಚರ್ಸ್ ತರ ಕೊಟ್ಟಿರೋದು ಇದೆ, ಬಟ್ಟೆಗಳು ಕೊಟ್ಟಿರೋದು ಇದೆ. ಇದೆಲ್ಲ ತುಂಬಾ ಆಗ್ತಾ ಇತ್ತು ಸರ್. ವೆರಿ ನೈಸ್. ಇಯರ್ಲಿ ಬೋನಸ್ಗಳು. ಅಡಿಗಾಸಲ್ಲಿ ಇದ್ದಾಗ ಅದು ಬೆಸ್ಟ್ ಎಂಪ್ಲಾಯ್ ಅಂತ ಕೊಟ್ಟಿದ್ದಾರೆ ಸರ್. 2 ಬೆಸ್ಟ್ ಎಂಪ್ಲಾಯ್ ಬಂದಿದೆ ಸರ್. 2 ಬಂದಿದೆ ಸರ್. ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಏನಂತ ಹೇಳಿದ್ರೆ ESI ಆಗಿರ್ಬೋದು, PF ಪ್ರತಿಯೊಂದು ನನ್ನ ಪರ್ಸನಲ್ ಆಗಿ ನನಗೆ ತುಂಬ ಇಷ್ಟ. ಯಾಕಂದರೆ ನನ್ನ ತಂದೆ ಒಂದು ಇನ್ಸಿಡೆಂಟ್ ಆಗಿತ್ತು. ಆದಾಗ ಒಂದು 3 ಲಕ್ಷ ರೂಪಾಯಿ ನನಗೆ ಅರ್ಜೆಂಟ್ ಇತ್ತು. ಆಗ ಇಲ್ಲಿ HR ಡಿಪಾರ್ಟ್ಮೆಂಟ್ ಇರಲಿಕ್ಕೋಸ್ಕರ ನನಗೆ ಮತ್ತು ಬ್ಯಾಕ್ ಆ್ಯಂಡ್ ಟೀಮ್ ಎಲ್ಲ ಸಪೋರ್ಟ್ ಮಾಡಿಬಿಟ್ಟು ನನಗೊಂದು 2.5 ಲಾಖ ರೂಪೀಸ್ ನನಗೆ ಅಲ್ಲಿಂದ ನನಗೆ ಬಂತು. ತುಂಬ ಹೆಲ್ಪ್ ಆಯ್ತು ನನಗೆ.